ಅತ್ತೆ ಅದು ಅತ್ತೆ ಬಾಯ್ ಮುಚ್ಚು. ತಪ್ಪು ಮಾಡಿರೋದಕ್ಕೆ ತಡವರಿಸ್ತಿದ್ಯಾ? ಈ ಕೆಲಸ ಮಾಡಿದ್ದು ನೀನೇ ಆಗಿರೋದಕ್ಕೆ ಭಯದಲ್ಲಿ ಒದ್ದಾಡ್ತಿದ್ಯಾ? ಏನ್ ಮನುಷ್ಯಲೇ ನೀನು? ಆ ಮನೆ ಬಿಟ್ಟು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲಾದ್ರೂ ನಿನ್ ಪದ್ಧತಿಗಳನ್ನ ಬದಲಾಯಿಸ್ಕೋತೀಯನೋ ಅನ್ಕೊಂಡಿದ್ದೆ. ಇನ್ನೂ ಆ ಬುದ್ಧಿಗಳು ಹೋಗಿಲ್ಲ ನಿನ್ಗೆ. ಇದು ದೇವರ ಕಾರ್ಯಕ್ರಮ. ಮಗು ಆರೋಗ್ಯ ಸರಿ ಹೋಗ್ಬೇಕು ಅಂತ ಅನುಪಮ ಈ ಪೂಜೆ ಮಾಡ್ತಿದ್ರೆ ಅವಳಿಗೆ ಎತ್ತಕ್ಕಾಗ್ದಿರ ಹಾಗೆ ಅದರಲ್ಲಿ ಬೆಲ್ಲದ ಉಂಡೆನ್ ಹಾಕ್ತೀಯ ನೀನು? ಅಂದ್ರೆ ಏನು ಉದ್ದೇಶ ನಿಂದು? ದಾರಿಲಿ ಅದನ್ನ ಹೊರಕ್ಕಾಗ್ದೆ ಆ ನೈವೇದ್ಯನ ಕೆಳಗಡೆ ಬೀಳ್ಸಿದ್ರೆ ಯಾರಿಗೆ ಕೆಟ್ಟದಾಗ್ಬೇಕು ಅಂತ? ಮಗುಗ, ನಮ್ಗ, ನಿಮ್ಗ, ಯಾರ್ಗೆ? ಒಳ್ಳೇದಾದ್ರೆ ಆ ಕುಟುಂಬದ ಎಲ್ರಿಗೂ ಒಳ್ಳೇದಾಗತ್ತೆ. ಹಾಗೇನೆ ಕೆಟ್ಟದಾದ್ರೆ ಆ ಕುಟುಂಬದ ಎಲ್ರಿಗೂ ಕೂಡ ಕೆಟ್ಟದಾಗತ್ತೆ. ಇಂಥ ಕೆಲಸ ಮಾಡಿದ್ಯಾ ಅಂದ್ರೆ ನಮ್ ಕುಟುಂಬ ನಾಶ ಆಗ್ಬೇಕು ಅಂತಾನೆ ಅಲ್ವಾ? ಇನ್ನು ಇವಳ ಹತ್ರ ಏನಮ್ಮ ಮಾತು? ಇವಳು ಇಂಥವಳು ಅಂತ ಗೊತ್ತಿದೆ ಯಾವತ್ತೋ ಮನೆಯಿಂದ ಕಳಿಸ್ಬಿಡೋಣ ಅಂತಂದೆ, ನೀವೇ ಒಪ್ಕೊಳ್ಳಿಲ್ಲ. ಮನೇಲಿ ಮಕ್ಕಳು ತಪ್ಪು ಮಾಡಿದ್ರು, ಮನೆ ಸೊಸೆ ತಪ್ಪು ಮಾಡಿದ್ರು, ಆ ತಪ್ಪು ಆ ಮನೆದೇ ಆಗತ್ತೆ ಕಣೋ. ಮಕ್ಕಳು ತಪ್ಪು ಮಾಡಿದ್ರೆ ತಾಯಿಗಂತಾರೆ, ಸೊಸೆ ತಪ್ಪು ಮಾಡಿದ್ರೆ ಅತ್ತೆಗಂತಾರೆ. ಯಾಕೆ ಪಲ್ಲವಿ, ದಿನ ದಿನಕ್ಕೂ ಯಾಕೆ ಹೀಗಾಗ್ತಿದ್ಯಾ? ಅನುಪಮಂಗೆ ನೋವು ಕೊಟ್ಟು ಏನ್ ಸಾಧಿಸೋಣ ಅಂತ? ಇರ್ಲಿ ಬಿಡು ಪಾರ್ವತಿ, ಇಷ್ಟು ದೂರ ಕಷ್ಟಪಟ್ಟು ನೈವೇದ್ಯ ತಂದಿದ್ದು ವ್ಯರ್ಥ ಆಗೋಯ್ತು. ಆ ಪೂಜಾರಪ್ಪ ಹೇಳಿದಾಗೆ ಮತ್ತೆ ಪ್ರಸಾದನ ತಯಾರು ಮಾಡಿ. ನಮ್ ವಿಷಯದಲ್ಲಿ ನೀನ್ ಹೇಗೂ ಒಳ್ಳೇದ್ ಮಾಡ್ಬೇಕು ಅನ್ಕೊಳಲ್ಲ. ಕೊನೆ ಪಕ್ಷ ದೇವ್ರ ವಿಷಯದಲ್ಲಾದ್ರೂ ಒಳ್ಳೇದ್ ಮಾಡೆ. ನೀನಲ್ಲ, ನಿನ್ ಗಂಡ, ನಿನ್ ಮಕ್ಕಳು ಎಲ್ರೂ ಚೆನ್ನಾಗಿರ್ತಾರೆ. ಸರಿ, ನಡೀರಿ. ಬನ್ನಿ. ಬಾಲಾಜಿ ಅಮ್ಮರೇ, ಬೇಗ ಹೋಗಿ ನೈವೇದ್ಯ ತಯಾರಿ ಮಾಡೋದಕ್ಕೆ ಬೇಕಾಗಿರೋ ವಸ್ತುನೆಲ್ಲ ತಗೊಂಡ್ ಬಾ. ಆಗ್ಲಿ ಅಮ್ಮರೇ. ಅಕ್ಕಿ ಬೆಲ್ಲ ಎಲ್ಲ ಬೇಗ. ಅಮ್ಮ, ಆ ಕಟ್ಟಿಗೆನೆಲ್ಲ ಬೇಗ ಸಿದ್ಧ ಮಾಡು. ಬೇಗ ಬೇಗ ಹೋಗಿ. ಚಿನ್ನಿ, ಬೇಗ ಹೋಗಿ ಅದೇನ್ ನೋಡು. ಸ್ಯಾಮ್, ಆ ಚೇರ್ಮನ್ ಫ್ಯಾಮಿಲಿ ಇನ್ನೂ ಬಂದಿಲ್ಲ. ನಿಜವಾಗ್ಲೂ ಇವತ್ತು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬರಲಿಲ್ಲ ಅಂದರೆ ನಾವು ಬಂದಿರೋ ಕೆಲಸ ವೇಸ್ಟ್ ಆಗೋಗುತ್ತೆ. ಭಕ್ತರಿಗೆಲ್ಲ ಮುಖ್ಯವಾದ ಸೂಚನೆ. ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಚೇರ್ಮನ್ ಅವರ ಕೈಯಿಂದ ಅಮ್ಮನವರಿಗೆ ಒಡವೆ ಸಮರ್ಪಿಸೋ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಆ ಬಂಗಾರ ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಮಿಸ್ ಆಗಬಾರ್ದು ಸ್ಯಾಮ್. ನಡಿ. ಬಾ, ಫಾಲೋ ಮಾಡೋಣ.
ಬಾಲಾಜಿ ನೀರ್ ತಗೊಂಡ್ ಬಾ. ಆಗ್ಲಿ ಅಮ್ಮರೆ. ಬೇಗ ಬಾ ಬಾಲಾಜಿ, ಬೇಗ ಬಾ. ತಗೊಳ್ಳಿ ಅಮ್ಮರೆ. ಬಾಲಾಜಿ, ಅಮ್ಮರೆ. ಆ ಹೂವಿನ ಹಾರ ತಂದು ಕೊಡು. ಸರಿ ಅಮ್ಮರೆ. ಅಮ್ಮ ಅನುಪಮ, ನೈವೇದ್ಯ ಎಲ್ಲ ಸಿದ್ಧ ಆಗೋಯ್ತು. ಹೋಗಿ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಬ. ಅಷ್ಟರಲ್ಲಿ ನಾನೆಲ್ಲ ಸಿದ್ಧ ಮಾಡ್ತೀನಿ. ನೀನು ಹೋಗು, ಬೇಗ ಹೋಗು. ಅಮ್ಮ, ಅನುಪಮ, ಅಮ್ಮ. ಏನಾಯ್ತಮ್ಮ? ಅಮ್ಮಂಗೆ ಅಮ್ಮನವರು ಮೈ ಮೇಲೆ ಬಂದಿದ್ದಾರೆ ಅನ್ಸುತ್ತೆ. ಅಮ್ಮ, ಪುರೋಹಿತ್ರೆ ಅಮ್ಮ, ಅಲ್ಲಿ ಯಾರ ಮೈ ಮೇಲೋ ದೇವ್ರು ಬಂದಿದ್ಯಂತೆ. ಹೌದಾ? ನಡೀರಿ. ಹೌದು. ನನ್ ಮಗ ಸತ್ ಹೋಗಿ ಮೈಲ್ಗೆಲಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಂದ್ರೆ ಶಾಸ್ತ್ರಿಗಳು ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರಿ. ಬಾಯಿ ಮುಚ್ಚು! ಏನು ಗೊತ್ತಿದೆ ಅಂತ ಮಾತಾಡ್ತಿದ್ಯಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನನ್ನನ್ನೇ ಬಾಯಿ ಮುಚ್ಚು ಅಂತ್ಯ ಅನುಪಮ? ಎಷ್ಟು ಧೈರ್ಯ ನಿನ್ಗೆ? ಯಾರೇ ಅನುಪಮ? ನಾನು ಅಣ್ಣಮ್ಮ ದೇವಿ ಕಣೆ. ಅಮ್ಮ, ಅಣ್ಣಮ್ಮ ದೇವಿ. ಅಮ್ಮ, ಅವಳಿಗೇನು ಗೊತ್ತಿಲ್ಲ ತಾಯಿ.
ಹೇಳಮ್ಮ, ಯಾಕೆ ಬಂದಿದ್ಯಮ್ಮ? ನಿನ್ಗೇನ್ ಕಡಿಮೆ ಆಗಿದೆ ಅಮ್ಮ? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಹೇಳಮ್ಮ, ಸರಿ ಮಾಡ್ಕೋತೀವಿ. ಅನ್ಯಾಯ ನಡೀತಿದೆ ನನ್ನ ಮಗಳಿಗೆ. ಅವಮಾನ ಆಗ್ತಾ ಇದೆ ನನ್ನ ಮಗಳಿಗೆ. ಕಲ್ಯಾಣಿಗೆ ಏನ್ ಕಡಿಮೆ ಆಗಿದೆ ಅಂತ ಬಂದಿದ್ಯಮ್ಮ? ನಡೀದೇ ಇದ್ದದನ್ನ ನಡೆದಿದೆ ಅಂತ ಅಂದ್ಕೊಳ್ತಿದ್ದಾರೆ, ಇರೋದನ್ನ ಇಲ್ಲ ಅಂದ್ಕೊಳ್ತಿದ್ದಾರೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ತಾಯಿ? ನಮ್ಗೆ ಅರ್ಥ ಆಗ್ತಿಲ್ಲ. ನಮ್ಮನ್ನ ಕ್ಷಮಿಸಿ ವಿವರವಾಗಿ ಹೇಳಮ್ಮ. ಹೇಳಿದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ನಾನತ್ವದ ಅಹಂಕಾರದಿಂದ ನನ್ನ ಮಗಳಿಗೆ ತುಂಬಾನೇ ನೋವು ಕೊಡ್ತಿದ್ದಾರೆ. ಅಮ್ಮ, ನನ್ನ ಮಗಳ ಹಣೆಲಿದ್ದ ಕುಂಕುಮನ ಅಳಿಸಕ್ ನೋಡಿದ್ರು, ಅವಳಿಗೆ ಬಿಳಿ ಸೀರೆ ಉಡಿಸಿ ಮೂಲೆಲೆ ಕೂರ್ಸಕ್ ನೋಡಿದ್ರು. ಅಮ್ನೋರು ಅಂತಿದ್ಯಾ? ನಿನಗಷ್ಟು ಮಾತ್ರ ಗೊತ್ತಾಗಲ್ವೇನಮ್ಮ? ಗಂಡ ಸತ್ತು ಹೋದ್ಮೇಲೆ ಕುಂಕುಮ ಅಳಿಸ್ಬೇಕಲ್ವಾ? ಬೇಡ ಅಂತ ನಮ್ಮಂತ ಸಾಮಾನ್ಯ ಮನುಷ್ಯನೋ ಹೇಳ್ತಾರೆ. ದೇವ್ರು ನೀನು ಅದೇ ಮಾತನ್ನ ಹೇಳ್ತಿದ್ಯಲ್ಲ. ಆತರ ಪಡ್ತಿದೀಯಾ? ನಿನ್ನ ಹೆತ್ತ ಕರಳು ಕಾಡಿಗೆ ಸೇರಿದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದೀಯಾ? ನನ್ನ ಮಗಳ ಹಣೆ ಕುಂಕುಮ ಆಡಿಸೋದಕ್ಕೆ ನೀನು ಯಾರೇ? ಅವಳು ಹಣೆ ಬರಹ ಬರ್ತಿದ್ದು ನಾನು. ಅವಳ ಜೀವನ ಹೀಗೆ ಇರಬೇಕು ಅಂತ ಬಯಸ್ತವಳು ನಾನು. ನನ್ನ ಮಗಳು ದೀರ್ಘ ಸುಮಂಗಲಿ. ಅವಳು ಹಣೆಯಲ್ಲಿ ಕುಂಕುಮ ಬೆಳಗಬೇಕು. ನನ್ನ ಮಗಳ ಹಣೆಯಲ್ಲಿ ಕುಂಕುಮ ರಾರಾಜಿಸ್ಬೇಕು. ಕುಂಕುಮ ಅಳಿಸೋ ಹಣೆಗೆ ಕುಂಕುಮ ಹಚ್ಚುತ್ತಿದ್ಯಾ? ನಿಜವಾಗ್ಲೂ ನೀನು ಅಮ್ನೋರೇನಾ ಅಥವಾ ನಾಟಕ ಆಡ್ತಾ ಇದ್ಯಾ? ಏನ್ ಹೇಳ್ತಿದ್ಯಾ ನೀನು? ಈ ಅಮ್ಮನವ್ರನ್ನೇ ಅನುಮಾನಿಸ್ತಿದ್ಯಾ? ಅಮ್ಮನವ್ರಿಗೆ ಎದುರು ಮಾತಾಡ್ತಿದ್ಯಾ? ಅಮ್ಮ ಶಾಂತಿಯಾಗಮ್ಮ, ಶಾಂತಿಯಾಗಮ್ಮ. ಲೇ ಬಾಲಾಜಿ, ಹೋಗಿ ಅರ್ಶಿನ ನೀರು ತಗೊಂಡ್ ಬಾ, ಬೇಗ ಹೋಗು, ಬೇಗ. ಅಮ್ಮ ಅಮ್ಮ ತಾಯಿ, ಅಮ್ಮ ಶಾಂತಿಯಾಗಮ್ಮ. ಅಮ್ಮ, ಅಮ್ಮನವ್ರ ಮೇಲೆ ಸಂಶಯ ಪಟ್ರೆ ಪ್ರಳಯನ ಬರ್ಮಾಡ್ಕೊಂಡು ಹಾಗೇನೆ. ಅವಳು ವಿಧವೆ ಅಲ್ಲವೇ? ಅವಳು ಮುತ್ತೈದೆ, ದೀರ್ಘ ಸುಮಂಗಲಿ. ಅವನ್ ಸತ್ತು ಹೋಗಿದ್ದಾನೆ ಅಂತ ನಮ್ ಶೌರ್ಯನ್ ಫೋಟೋಗೆ ಹಾರ ಹಾಕಿದೀವಮ್ಮ. ಇವಾಗ ಅವಳು ಮುತ್ತೈದೆ ಅಂತ ಹೇಗೆ ಹೇಳ್ತಿದ್ಯಮ್ಮ? ನೀವು ನಂಬಿಕೊಂಡಿರೋದು ನಿಜ ಅಲ್ಲ. ನಿಮಗೆ ಸಾಕ್ಷಿ ಬೇಕಾ? ಸತ್ಯ ಏನು ಅನ್ನೋದನ್ನ ನಿಮಗೆಲ್ಲ ತೋರಿಸ್ಬೇಕಾ? ಸತ್ಯ ಏನು ಅನ್ನೋದನ್ನ ನೀವು ನೋಡ್ಬೇಕಾ? ಸತ್ಯನ ನೋಡ್ಬೇಕಾ? ನೋಡ್ತೀರಾ? ಸತ್ಯನ ನೋಡ್ತೀರಾ? ಸತ್ಯನ ನೋಡ್ತೀರಾ? ಸತ್ಯನ ನೋಡ್ತೀರಾ? ಸತ್ಯನ ನೋಡ್ತೀರಾ? ಏಯ್, ನನ್ನನ್ನೇ ಅನುಮಾನಿಸಿದ್ಯಲ್ಲ, ನೋಡು ಸತ್ಯ ಏನು ಅಂತ ನೋಡು. ನಿಜ ಏನು ಅನ್ನೋದನ್ನ ನೋಡು.
ಶೌರ್ಯ ಶೌರ್ಯ ಆಗಿದ್ದಾನಲ್ಲ ಇವನು. ಶೌರ್ಯ 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 ಅಯ್ಯೋ ಶೌರ್ಯ ಯಾರು? ನಾನು ಬಾಬ್ಜಿ. ನನ್ನ ಹೆಸರು ಬಾಬ್ಜಿ ಅಂತ. ನೀನ್ ಬಾಬ್ಜಿನ? ವೇಷ ಭಾಷೆ ಬದಲಾಯಿಸಿದ ಮಾತ್ರಕ್ಕೆ ಹೆತ್ತ ತಾಯಿ ನಾನು. ನನಗ್ ಗುರ್ತು ಸಿಗಲ್ವೇನೋ? ನೀನ್ ಸತ್ತೋಗಿದ್ಯಾ ಅನ್ಕೊಂಡು ನಾವೆಲ್ಲರೂ ನೋವು ಪಡ್ತಾ ಇದ್ರೆ ನೀನ್ ಬದುಕಿದ್ದು ಹೊರಗಡೆ ಓಡಾಡ್ತಿದ್ಯಾ? ಅಯ್ಯೋ ನಾನು ಅಲ್ಲ ಅಂತ ಹೇಳ್ತಿದ್ದೀನಲ್ಲ. ನೋವು ಕೊಟ್ಟಿರೋದು ಸಾಕು ಶೌರ್ಯ. ನೀನ್ ಸತ್ತೋಗಿದ್ಯಾ ಅನ್ಕೊಂಡು ಕಲ್ಯಾಣಿ ಗಂಡ ಇಲ್ದಿರೋ ಹೆಂಡತಿಯಾಗಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಗೊತ್ತಾ? ನಮ್ಮಕ್ಕ ಕಲ್ಯಾಣಿನೇ ನಿನ್ ಸಾವಿಗೆ ಕಾರಣ ಅನ್ನೋ ಹಾಗೆ ನಡ್ಕೋತಿದ್ದಾಳೆ ಗೊತ್ತಾ? ನಿಜ ಹೇಳಪ್ಪ, ಯಾಕೆ ಹೀಗೆ ಕಣ್ ತಪ್ಪಿಸಿ ಬದುಕ್ತಿದ್ಯಾ? ಈ ವೇಷ ಏನು, ಈ ಭಾಷೆ ಏನು? ನೀವು ಚೆನ್ನಾಗಿ ತಮಾಷೆ ಮಾಡ್ತಿದ್ದೀರಾ. ಅಲ್ಲ, ನಾನು ಅಲ್ಲ ಅಂದ್ರೂ ಯಾಕೆ ನಂಬ್ತಾ ಇಲ್ಲ ನೀವು? ಹೌದಮ್ಮ, ನಮ್ಮ ಬಾಬ್ಜಿ ಅಣ್ಣ ನೀವು ಅನ್ಕೊಂಡಿರೋ ವ್ಯಕ್ತಿ ಅಲ್ಲ. ಬೇಕಾದ್ರೆ ಅಲ್ಲೋಡಿ. ನಮಸ್ಕಾರ. ಆ ಮೇಡಮ್ ಬೇಕಾರೆ ಕೇಳಿ. ಮೇಡಮ್ ನೀವಾದ್ರೂ ಹೇಳ್ಬಿಡಿ. ಇವರು ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಹೇಳಿ ಮೇಡಮ್. ಕಲ್ಯಾಣಿ ಹೇಳೋದೇನು? ನನ್ನ ಮೊಮ್ಮಗನ ನಾನ್ ಗುರ್ತು ಹಿಡಿಯೋದಿಲ್ವಾ? ಓ ಅಮ್ಮೋರೆ, ನಿಮ್ ಕಾಲಿಗೆ ಬೀಳ್ತೀನಿ, ನನ್ನ ಬಿಟ್ಬಿಡಿ. ನಾನು ನೀವು ಅನ್ಕೊಂಡಿರೋನಲ್ಲ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಮ್ಮನ್ನೆಲ್ಲ ನೋಡಿದ್ಮೇಲೂ ಹೀಗ್ ಮಾತಾಡ್ಬೇಕು ಅಂತ ಹೇಗೂ ಅನ್ನಿಸ್ತಾ ಇದೆ ನಿನ್ಗೆ? ಅಯ್ಯೋ ಅಲ್ಲ, ಹೆತ್ತು ತಾಯಿ, ಕಟ್ಕೊಂಡಿರೋ ಹೆಂಡತಿ, ಮಗು ಇಷ್ಟು ಜನ ಕಣ್ಮುಂದೆನೆ ಇರ್ಬೇಕಾದ್ರೆ ನಿನಗೆ ಸುಳ್ಳು ಹೇಳ್ಬೇಕು ಅಂತ ಹೇಗೋ ಮನ್ಸು ಬರ್ತಿದೆ. ಅಯ್ಯೋ ಸಾರು, ನೀವು ಹಂಗೆ ಮಾತಾಡ್ತಿದ್ದೀರಲ್ಲ ಸಾರ್. ಹಾಗಾದ್ರೆ ನೀನು ನನ್ನ ಮೊಮ್ಮಗ ಅಲ್ಲ ಅಂತೀಯ, ಅಷ್ಟೇನಾ? ಹೌದು, ಅದನ್ನೇ ತಾನೇ ಹೇಳ್ತಾ ಇರೋದು. ಆ ಮಾತನ್ನ ಮೋಕ್ಷನ್ ಮೇಲೆ. ಮೋಕ್ಷ ಎಲ್ಲಿ? ಮೋಕ್ಷ ಮೋಕ್ಷ